ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ಪಲಾವ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಎಷ್ಟು ಚೆಂದದಲ್ಲಿ ಆಗಿದೆ ನೋಡಿ, ಬಿಡಿ ಬಿಡಿಯಾಗಿ ಚೆನ್ನಾಗಿ ಆಗಿದೆ. ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗಿರುವಂಥದ್ದು. ಇದು ಹೇಗೆ ಮಾಡೋಣ ಅಂತೇಳಿ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಾಗಿ, ಮತ್ತು ಟಮಾಟಿ ಕೂಡ ಉದ್ದುದ ಅದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಮತ್ತು ಮೆಣಸಿನಕಾಯಿ ಕೂಡ ನಾನು ಅದೇ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಒಂದೇ ಸೈಜಲ್ಲಿ ನಾವು ಯಾವ ಸೈಜಲ್ಲಿ ಕಟ್ ಮಾಡ್ತೇವೆ ಅದೇ ಸೈಜಲ್ಲಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ವೆಜಿಟೇಬಲ್ಸು ಕೂಡ ಹಾಕಿಲ್ಲ ನಾನು ಸೈಡಲ್ಲಿ. ಮತ್ತು ಅಕ್ಕಿ ಕೂಡ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ ನಾನು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ ತೊಗೊಂಡಿದ್ದೇನೆ, ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೇನೆ ನಾನು. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಬೇಕು. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಸಹ ಹಾಕ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಫುಲ್ ವಿಡಿಯೋ ನೋಡಿ. ಯಾಕಪ್ಪ ಹೇಳಿದ್ರೆ ನಾನು ಹಾಕುವಂಥ ಐಟಮ್ಸ್ ಎಲ್ಲ ಹೇಳಿಲ್ಲ ನಾನು ಮೊದಲು, ಇವಾಗ ಹೇಳ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ, ನಿಮಗೆ ತಿಳಿತಿದೆ ಹೇಗೆ ಮಾಡೋದಂತೇಳಿ. ಇದಕ್ಕೆ ನೋಡಿ ಒಂದೊಂದಾಗಿ ನಾನು ಮಸಾಲೆ ಐಟಮ್ಸ್ಗಳನ್ನು ಹಾಕ್ತಾಯಿದ್ದೇನೆ. ಅಂದರೆ ಚಕ್ಕಿ, ಲವಂಗ, ಏಲಕ್ಕಿ, ಹೂವು ಮತ್ತು ಪಲಾವ್ ಎಲೆ ಕೂಡ ನಾನು ಹಾಕಿದ್ದೇನೆ. ಎಲ್ಲವನ್ನು ಕೂಡ ಎಣ್ಣೆಲೆ ಹಾಕಬೇಕು. ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ಮಸಾಲೆ ಐಟಮ್ಸ್ಗಳನ್ನು ಒಂದೊಂದಾಗಿ ಸಹ ಹಾಕ್ಬೋದು, ಅಥವಾ ಮಸಾಲೆ ಐಟಮ್ಸ್ ಎಲ್ಲ ಮಿಕ್ಸ್ದಂಥ ಪ್ಯಾಕೆಟ್ ಸಿಗ್ತದಲ್ಲ ಅಂಗಡಿಯಲ್ಲಿ, ಅದನ್ನು ಕೂಡ ನಾವು ತಂದು ಹಾಕ್ಬೋದು. ಇಡೀ ಒಂದು ಪ್ಯಾಕೆಟನ್ನು ಹಾಕಬೇಕು. ಫಸ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು. ಮತ್ತು ಇವಾಗ ನೋಡಿ ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೇನೆ. ಮತ್ತು ಸ್ವಲ್ಪ ಮೆಣಸಿನಕಾಯಿ ಕೂಡ ನಾನು ಹಾಕಿದ್ದೇನೆ, ಅದನ್ನು ಕೂಡ ಉದ್ದದಾಗಿ ಕಟ್ ಮಾಡಿದ್ದೇನೆ. ಮೆಣಸಿನಕಾಯಿ ನೋಡಿ ಮಕ್ಕಳಿದ್ದ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಹಾಕಿ, ಇಲ್ಲಪ್ಪ ಅಂತೇಳಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬೋದು. ಮತ್ತು ಇದನ್ನು ಬಾಕ್ಸಿಗೆ ಸಹ ನಾವು ಮಾಡ್ಬೋದು. ಇದು ಮಕ್ಕಳಿಗೆ ಸಹ ಇಷ್ಟವಾಗುವಂಥದ್ದು. ಮತ್ತು ಬಿಸಿ ಇರುವಾಗಲೇ ತಿನ್ನಬೇಕಂತ ಏನಿಲ್ಲ, ತಣ್ಣಗಾದರೂ ಕೂಡ ಇದು ಒಳ್ಳೆ ಟೇಸ್ಟ್ ಕೊಡುವಂಥ ಪಲಾವ್ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನಾನು ಮಸಾಲೆ ಕೂಡ ಹಾಕ್ತಾಯಿದ್ದೇನೆ. ಇದು ಸಾಂಬಾರು ಮಸಾಲೆನೇ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಹೆಚ್ಚು ಹಾಕಬೇಕು. ಇದು ಮಸಾಲ ರೈಸ್ ಅಲ್ಲ, ಹಾಗಾಗಿ ಸ್ವಲ್ಪ ಮಸಾಲೆಯನ್ನು ಜಾಸ್ತಿ ಹಾಕ್ಬೋದು. ನೋಡಿ ಇವಾಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ತೊಳೆದಿಟ್ಟಂಥ ನಾನು ಅಕ್ಕಿ ಸಹ ನಾನು ಹಾಕ್ತಾಯಿದ್ದೇನೆ. ನೋಡಿ ಇವಾಗ ನಿಮ್ಮ ಮನೆಯಲ್ಲಿ ಯಾವುದು ಅಕ್ಕಿ ಉಂಟು ಅದನ್ನು ಹಾಕ್ಬೋದು. ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ತೇನೆ, ಅಕ್ಕಿ ಕೂಡ ಹಾಕಿ ಮತ್ತು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಸಹ ನಾನು ಹಾಕ್ತೇನೆ ಇವಾಗ. ಹಿಂದೆನೂ ಕೂಡ ನಾನು ತುಂಬ ವಿಡಿಯೋಗಳನ್ನು ಬಿಟ್ಟಿದ್ದೇನೆ ಸಿಂಪಲ್ಲಾಗಿ ಅಡುಗೆ ಮಾಡುವಂಥದ್ದು. ಅಂದರೆ 2 ಮಿನಿಟ್ಸ್ 5 ಮಿನಿಟ್ಸಲ್ಲೇ ಮಾಡುವಂಥ ಅಡುಗೆ ಐಟಮ್ಸ್ಗಳನ್ನು ನಾನು ಮಾಡಿ ಬಿಟ್ಟಿದ್ದೇನೆ. ಅವುಗಳನ್ನು ಸಹ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕೂಡ ಕೊಡಿ. ಹೇಗಾಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ ಇವಾಗ ನಾನು ನೀರು ಹಾಕಿ ಸಹ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಲಾಸ್ಟ್ ಮೂಮೆಂಟಲ್ಲಿ. ಮತ್ತು ಇದನ್ನು ಹೀಗೆ ಹಾಕಬಾರ್ದು, ಸ್ವಲ್ಪ ಕುದಿಯೋ ಮಟ್ಟ ಬಿಡಬೇಕು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೇನೆ. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಬೇಕು. ಮತ್ತು ನೋಡಿ 1-2 ಸೆಕೆಂಡು ಕುದಿಯಲು ಬಿಡಬೇಕು. ಕುದಿಯಲು ಬಿಟ್ಟ ಮೇಲೆ ಅದನ್ನು ಸ್ವಲ್ಪ ಟೇಸ್ಟ್ ನೋಡಬೇಕು, ಉಪ್ಪು ಆಗಿದೆ ಇಲ್ವಾ ಅಂತೇಳಿ ನೋಡಿ. ಮತ್ತು ನಾನು ಮುಚ್ಚಳವನ್ನು ಮುಚ್ತಾಯಿದ್ದೇನೆ. ಮುಚ್ಚಳ ಮುಚ್ಚಿದ ಮೇಲೆ ಒಂದು 2 ವಿಜಿಲ್ ಆದರೆ ಸಾಕಾಗ್ತದೆ. ಇದು 2 ವಿಜಿಲ್ ಆದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಬಿಡಬೇಕು. ಮಾಡಿ ನೋಡಿ ಮನೆಯಲ್ಲಿ. ತುಂಬ ಸಿಂಪಲ್ಲಾದ ಪಲಾವ್ ಅಂತ ಹೇಳ್ಬೋದು, ಮಸಾಲೆ ಪಲಾವು. ಒಮ್ಮೆ ಮಾಡಿ ನೋಡಿ, ನೀವು ಪದೇ ಪದೇ ಮಾಡಿ ತಿಂತೀರ. ಯಾಕಂದರೆ ತುಂಬ ಟೈಮ್ ಕೂಡ ಹಿಡಿಯುವುದಿಲ್ಲ. ಇದು ಓನ್ಲಿ ಒಂದು 5 ಮಿನಿಟ್ಸಲ್ಲಿ ಮಾಡುವಂಥದ್ದು. ಮತ್ತು ಯಾವುದೇ ಕೂಡ ವೆಜಿಟೇಬಲ್ ಕೂಡ ಬೇಕಾಗಿಲ್ಲ ಈ ಪಲಾವ್ ಮಾಡಲು. ನೋಡಿ ನಿಮಗೆ ಇಷ್ಟ ಆಗ್ತದೆ. ನೋಡಿ ಇವಾಗ ನಾನು ಆಗಿದೆ. ಇವಾಗ ಮುಚ್ಚಳವನ್ನು ತೆಗಿತಾ ಇದ್ದೇನೆ. ನೋಡಿ ಈಗ ಎಷ್ಟು ಚೆಂದದಲ್ಲಿ ಕಾಣ್ತದೆ. ಇದಕ್ಕೆ ಯಾವುದೇ ರೀತಿ ಅರಿಶಿನ ಪುಡಿಯನ್ನು ಹಾಕಬೇಡಿ, ನಾನು ಹಾಕುವುದಿಲ್ಲ. ಇದಕ್ಕೆ ಮಸಾಲೆ ಪಲಾವ್ಗೆ ಅರಿಶಿನ ಪುಡಿ ಹಾಕಬಾರ್ದು. ಇದು ಮಸಾಲೆ ಎಲ್ಲ ಚೆನ್ನಾಗಿ ಆಗ್ತದೆ. ಇದು ನೋಡಿ ಎಷ್ಟು ಚೆಂದದಲ್ಲಿ ಕಲರ್ಫುಲ್ಲಾಗಿ ಕಾಣ್ತದೆ ಅಂತೇಳಿ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಕ್ಕಿ ಎಲ್ಲ ಅಂತೇಳಿ. ತುಂಬ ಟೇಸ್ಟ್ ಕೊಡುವಂಥ ಪಲಾವ್ ಇದು. ನೋಡಿ ಟ್ರೈ ಮಾಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ. ಲಾಸ್ಟ್ ಪೇಜಲ್ಲಿ ನಾನು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತೇಳಿ ವಿಡಿಯೋ ಕೂಡ ಹಾಕಿರ್ತೇನೆ, ಅದನ್ನು ಕೂಡ ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ ಬಾಯ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ.